ಹಾಸನ ಜಿಲ್ಲೆಯ ಕಲ್ಲಹಳ್ಳಿ ಹಳ್ಳಿ ಇಲ್ಲಿ ಮಣ್ಣು ಮಾತನಾಡುತ್ತದೆ, ಗಾಳಿ ಹಾಡುತ್ತದೆ. ಆದರೆ ಈ ಶಾಂತ ಹಳ್ಳಿಯಲ್ಲಿಯೇ ಶಂಕರಪ್ಪನ ಮನೆಯಲ್ಲಿ ಮೌನ ಹೆಚ್ಚಾಗಿದೆ. ಗೌರಿ, ಈ ವರ್ಷವೂ ಮಳೆ ಬರ್ಲಿಲ್ಲ ಅಂದ್ರೆ ಈ ಮನೆ ಮಾರ್ಬೇಟಾಗ್ಬೋದು ಮಗ. ಸಾಲದ ಕಗ್ಗಂಟು ಕಟ್ಟಿಬಿಟ್ಟಿದೆ. ಅಪ್ಪ, ಯಾಕೀಗ್ ನಂಬಿಕೆ ಕಳೆದ್ಕೊಳ್ತಿಲ್ಲ? ಹೊಸ ರೀತಿಯ ಕೃಷಿ ಪ್ರಯತ್ನಿಸೋಣ ಅಪ್ಪ. ಹೊಸ ರೀತಿಯ ಕೃಷಿ ಎಂದ್ರೆ ನಿನ್ನ ಪುಸ್ತಕದ ಕಥೆನ ಅದು? ಮಣ್ಣಿನ ಮಾತು ಕೇಳೋದು ಮುಖ್ಯ ಮಗಳೇ. ಪುಸ್ತಕದ ಮಾತು ಅಲ್ಲಪ್ಪ, ನಿಜದ ಪ್ರಯೋಗ. ಡ್ರಿಪ್ ಇರಿಗೇಷನ್ ಎಂದ್ರೆ ಕಡಿಮೆ ನೀರಿನಲ್ಲಿ ಹೆಚ್ಚು ಫಲ. ನಾನು ಓದಿದ್ದೆ ಕಾಲೇಜಿನಲ್ಲಿ. ಹೌದು, ಆದರೆ ಹಳ್ಳಿಯವರು ನಿನ್ನ ಮಾತು ಕೇಳ್ತಾರಾ? ಒಬ್ಬನ ಕೇಳ್ತಾರೆಪ್ಪ. ವೀರೇಶ ಸರ್ ಬಂದಿದ್ದಾರೆ, ಕೃಷಿ ವಿಜ್ಞಾನಿ. ಅವರು ಸಹಾಯ ಮಾಡ್ತಾರೆ. ಸರ್, ನನ್ನ ಅಪ್ಪ ಹೊಸ ವಿಧಾನಕ್ಕೆ ಹೆದರುತ್ತಾರೆ. ನೀವು ಒಮ್ಮೆ ನಮ್ಮ ಮನೆಗೆ ಬನ್ನಿ, ಅವರಿಗೆ ತಿಳಿಸಿ. ತಪ್ಪದೆ ಗೌರಿ, ರೈತರಿಗೆ ಸಹಾಯ ಮಾಡೋದು ನನ್ನ ಕೆಲಸ. ನಾಳೆ ಬೆಳಿಗ್ಗೆ ಬರುವೆ. ಶಂಕರಪ್ಪ ಅಯ್ಯ, ನಿಮ್ಮ ಮಣ್ಣಿನಲ್ಲಿ ಪೋಷಕಾಂಶ ಇದೆ. ಕೇವಲ ನೀರಿನ ನಿಯಂತ್ರಣ ಸರಿಯಾದರೆ ಫಲ ಬದಲಾಗುತ್ತದೆ. ಗೌರಿ, ನಿನ್ನ ಉತ್ಸಾಹ ನೋಡಿ ನಾನು ಪ್ರಯತ್ನ ಮಾಡೋಣ ಅನಿಸುತ್ತಿದೆ. ಅಪ್ಪ ನೋಡಿ, ಹೇಗೆ ಹನಿಹನಿಯಾಗಿ ಬೀಳುತ್ತಿದೆ ನೋಡಿ. ಹೌದು ಮಗಳೇ, ಮಣ್ಣಿಗೂ ತಣಿವು ಸಿಕ್ಕಂತಾಗಿದೆ. ಬಹುಶಃ ಈ ಬಾರಿ ಫಲ ಬರಬಹುದು. ಅಪ್ಪ ನೋಡಿ, ಎಷ್ಟು ಚೆನ್ನಾಗಿ ಬೆಳೆಯಾಗಿದೆ. ಮಣ್ಣಿನ ಮಾತು ಕೇಳಿದರೂ ನಿನ್ನ ಮಾತು ಕೇಳೋದು ಕೂಡ ಸರಿಯೇ ಅನಿಸುತ್ತಿದೆ. ಶಂಕರಪ್ಪ, ಈ ಬಾರಿ ನಿನ್ನ ಹೊಲ ನೋಡಿ ಎಲ್ಲ ಹಳ್ಳಿಯವರು ಆಶ್ಚರ್ಯಪಡುತ್ತಾರೆ. ನಾನು ಅಲ್ಲ, ಮಣ್ಣಿನ ಶ್ರಮ ಮತ್ತು ನನ್ನ ಮಗಳ ನಂಬಿಕೆ ಗೆದ್ದಿವೆ. ರೈತರೇ, ಹಳೆಯ ಶ್ರಮ ಮತ್ತು ಹೊಸ ತಂತ್ರಜ್ಞಾನ ಸೇರಿದರೆ ಯಾವ ರೈತನೂ ಹಾಳಾಗುವುದಿಲ್ಲ. ಈ ಮಣ್ಣೇ ನಮ್ಮ ಜೀವ, ಗೌರವ, ಬಾಳು. ಹೊಸ ಜ್ಞಾನ ಬೆರೆಸಿದರೆ ಮಾತ್ರ ನಾವೂ ಬೆಳೆದು ಬದುಕುತ್ತೇವೆ. ಅಪ್ಪ, ಈಗ ನಿಮ್ಮ ಮಾತು ಪುಸ್ತಕದಲ್ಲಿ ಬರಲಿ. ಮಣ್ಣಿನ ಮಾತು ಕೇಳಿದವನೇ ಸತ್ಯ ರೈತ.